ಹಲೋ ಎಲ್ರಿಗೂ ನಮಸ್ಕಾರ. ಈ ಬಾರಿಯ ಬಿಗ್ ಬ್ಯಾಶ್ ಒಂದು ಗ್ರೇಟ್ ಫಿನಿಷನ್ನು ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ಹೊಬಾರ್ಟ್ ಹರಿಕೇನ್ಸ್ 14 ವರ್ಷದಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಫೈನಲ್ನಲ್ಲಿ ಒಂದು ಬೆಂಕಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ 183 ರನ್ನನ್ನು ಕೇವಲ 14 ಓವರ್ನಲ್ಲಿ ಚೇಸ್ ಮಾಡಿದ್ರು. ಅದು ಕೂಡ ಫೈನಲ್ನಂತಹ ಬಿಗ್ ಒಕೇಶನ್ನಲ್ಲಿ ಚೇಸ್ ಮಾಡಿದ್ರು. ಇದಕ್ಕೆ ಮೇನ್ ಅಂದರೆ ಮಿಚೆಲ್ ಓವನ್ನೇ ಕಾರಣ. ಸೊ ಏನೇನಾಯಿತು ಮ್ಯಾಚ್ನಲ್ಲಿ ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸ ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಮೊದಲು ಸಿಡ್ನಿ ಥಂಡರ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ಒಂದು ಸಖತ್ತಾಗಿರೋ ಆರಂಭ ಬರುತ್ತೆ ಸಿಡ್ನಿ ಥಂಡರ್ ತಂಡಕ್ಕೆ. ಜೇಸನ್ ಸಂಘ ಮತ್ತು ಡೇವಿಡ್ ವಾರ್ನರ್ 97 ರನ್ಗಳ ಅಮೋಘ ಜೊತೆ ಆಟವನ್ನು ಆಡ್ತಾರೆ ಅಂತಲೇ ಹೇಳ್ಬೋದು. ವಾರ್ನರ್ ಅರ್ಧಶತಕದ ಅಂಚಿನಲ್ಲಿ ಔಟ್ ಆಗ್ತಾರೆ. 48 ರನ್ ಗಳಿಸಿ ವಾರ್ನರ್ ಔಟ್ ಆಗ್ತಾರೆ. ಅದಾದ ನೆಕ್ಸ್ಟ್ ಬಾಲ್ನಲ್ಲೇ ಮ್ಯಾಥ್ಯೂ ಗಿಲ್ಸ್ ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ ಡಬಲ್ ಸ್ಟ್ರೈಕ್ ಬಿದ್ದಂತಾಗುತ್ತೆ ಸಿಡ್ನಿ ಥಂಡರ್ ತಂಡಕ್ಕೆ. ಅದಾದ ಬಳಿಕ ಬಿಲ್ಲಿಂಗ್ಸ್ ಮತ್ತು ಜೇಸನ್ ಸಂಘ ಕೊಂಚ ಜೊತೆ ಆಟವಾಡ್ತಾರೆ. ಜೇಸನ್ ಸಂಘ 50 ರನ್ನನ್ನು ಕಂಪ್ಲೀಟ್ ಮಾಡ್ತಾರೆ. 42 ಬಾಲ್ನಲ್ಲಿ 67 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರ ಡೇವಿಸ್ ಹಾಗೆಯೇ ಕ್ರಿಸ್ ಗೇಲ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಸೊ ಕೊನೆಯಲ್ಲಿ ಸ್ವಲ್ಪ ರನ್ಸ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಮೊದಲಿದ್ದ ರನ್ ರೇಟ್ಗೆ ಕಂಪೇರ್ ಮಾಡಿದ್ರೆ. ಇದರೊಂದಿಗೆ 182 ರನ್ಗಳನ್ನು ಹೊಡಿತಾರೆ ಫೈನಲ್ ಪಂದ್ಯದಲ್ಲಿ. 183 ಫೈನಲ್ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಎಲ್ಲರೂ ಥಿಂಕ್ ಮಾಡ್ತಾಯಿದ್ರು. ಆದರೆ ಮಿಚೆಲ್ ಓವನ್ ಬೇರೆ ಇದರಲ್ಲೇ ಇದ್ದರು ಅಂತಲೇ ಹೇಳ್ಬೋದು. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಯನ್ನು ಸ್ಟಾರ್ಟಿಂಗಿಂದನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗಂತೂ ಹೇಗೆ ಬಾಲ್ ಹಾಕೋದು ಅಂತಲೇ ಮರ್ತೋಗ್ಬೇಕು, ಆ ರೀತಿ ಬಾರಿಸ್ತಾ ಇರ್ತಾರೆ ಮಿಚೆಲ್ ಓವನ್, ಅದು ಫೈನಲ್ನಂತಹ ಪಂದ್ಯದಲ್ಲಿ. ಸೊ ಒಂದು ಬ್ರಿಲಿಯಂಟ್ ಆಗಿರೋ 100 ಹೊಡಿತಾರೆ. ಕೇವಲ 39 ಬಾಲ್ನಲ್ಲೇನೋ 100 ಹೊಡಿತಾರೆ, ಅದು ಕೂಡ ಫೈನಲ್ನಲ್ಲಿ. ಸಖತ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಇವ್ರದ್ದು. ಸಖತ್ತಾಗಿರೋ ಇನ್ನಿಂಗ್ಸು. 108 ರನ್ಗಳಿಗೆ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಬೆನ್ ಮೆಕ್ಡರ್ಮಟ್ ಮತ್ತು ಮ್ಯಾಥ್ಯೂ ವೇಡ್ ಕೂಡ ಒಂದು ಒಳ್ಳೆಯ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. 17 ಬಾಲ್ನಲ್ಲಿ 32 ರನ್. ಹಾಗೆಯೇ ಬೆನ್ ಮೆಕ್ಡರ್ಮಟ್ ಕೂಡ 18 ರನ್ ಹೊಡೆದು ನಾಟ್ಔಟ್ ಆಗಿ ಕೊನೆಯ ಫಿನಿಷಿಂಗ್ ಟಚನ್ನು ಅವರೇ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ 14 ವರ್ಷ ವೇಟ್ ಮಾಡಿದ್ದಕ್ಕೆ ಹೊಬಾರ್ಟ್ ಹರಿಕೇನ್ಸ್ ಅವ್ರಿಗೆ ಇವತ್ತು ಟ್ರೋಫಿ ದೊರಕಿದೆ. ಫಸ್ಟ್ ಟೈಮ್ ಚಾಂಪಿಯನ್ ಆಗಿದ್ದಾರೆ ಹೊಬಾರ್ಟ್ ಹರಿಕೇನ್ಸ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ. ಸೊ ಸಖತ್ ಖುಷಿಯಾಗಿರ್ತಾರೆ ಹೊಬಾರ್ಟ್, ಹಾಗೆಯೇ ಫ್ಯಾನ್ಸ್ ಕೂಡ ಸಖತ್ ಖುಷಿಯಾಗಿರ್ತಾರೆ. ಸೊ ಇದಾಗಿತ್ತು ಸಣ್ಣ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್